ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಶತ್ರು ದೇಶದ ವಿಮಾನಗಳಾಗಲಿ ಇನ್ನಿತರ ಯಾವುದೇ ಚಟುವಟಿಕೆಗಳ ಮೇಲೆ ನಿಗಾ ಇಡಲು ರೇಡಾರ್ಗಳ ಮೂಲಕ ಅವುಗಳನ್ನು ಗುರುತಿಸಿ ಅದಕ್ಕೆ ಸರಿಯಾದ ಪ್ರತ್ಯುತ್ತರ ಕೊಡಲು ನಮಗೆ ಸಾಧ್ಯವಾಗುತ್ತೆ. ದೇಶದ ಗಡಿಯನ್ನ ಸುರಕ್ಷತೆಯಿಂದ ಇಡುವಲ್ಲಿ ರಡಾರ್ ಸಿಸ್ಟಮ್ಗಳು ಬಹಳಷ್ಟು ಸಹಕಾರಿಯಾಗಿದೆ. ಸೈನ್ಯದಲ್ಲಿ ಆಧುನಿಕ ತಂತ್ರಜ್ಞಾನದ ಜೊತೆಗೆ ಆಧುನಿಕ ರೇಡಾರ್ ಸಿಸ್ಟಮ್ಗಳು ಬಳಕೆ ಅವುಗಳ ಹೊಸ ಕಾರ್ಯಗಳ ಕುರಿತು ಹಾಗೂ ಅವುಗಳ ಉಪಯೋಗಗಳ ಕುರಿತು ಮಾತನಾಡಿದ ಡಿಆರ್ಡಿಒ ವಿಜ್ಞಾನಿ ಹಾಗೂ ಆಪರೇಷನ್ ಸಿಂಧೂರದಲ್ಲಿ ತಮ್ಮದೇ ಆಗಿರುವಂತಹ ಕೊಡುಗೆಯನ್ನ ಕೊಟ್ಟ ವಿಜ್ಞಾನಿ ಎಫ್ ಸೈನ್ಸ್ ಪ್ರಾಜೆಕ್ಟ್ ಡೈರೆಕ್ಟರ್ ಶ್ರೀ ಮಹೇಶ್ ಕೊಪ್ಪ ತಮ್ಮ 25 ವರ್ಷಗಳ ಸುದೀರ್ಘ ಅನುಭವದ ನುಡಿಗಳ ಮೂಲಕ ಮಕ್ಕಳ ಮನಸ್ಸನ್ನ ಕೇಂದ್ರೀಕರಿಸಿದ್ರು. ವಿವಿಧ ಶಾಲಾ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭ ಮತ್ತು ಪ್ರಥಮ ಪಿಯುಸಿಯ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭದಲ್ಲಿ ಮಾತನಾಡಿದ ಶ್ರೀ ಮಹೇಶ್ ಕೊಪ್ಪ, ಪಾಠದ ಜೊತೆ ಮಕ್ಕಳಿಗೆ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಮನೋಭಾವನೆ ಹಾಗೂ ಸಾಮಾಜಿಕವಾಗಿ ಕಾರ್ಯಗಳನ್ನ ಮಾಡುವಾಗ ವಿಜ್ಞಾನದ ತಿಳುವಳಿಕೆಯು ಅವಶ್ಯಕ ಅಂತ ತಿಳಿಸಿದ್ರು. ಆರ್ಎಂಜಿ ಕಾಲೇಜಿನಲ್ಲಿ ಹಮ್ಮಿಕೊಳ್ಳಲಾಗಿದ್ದ 2025-26ನೇ ಸಾಲಿನ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಮತ್ತು ಎನ್ಎಸ್ಎಸ್ ಚಟುವಟಿಕೆಗಳ ಉದ್ಘಾಟನೆ ಸಮಾರಂಭ ಮತ್ತು ಪಿಯುಸಿ ಪ್ರಥಮ ವರ್ಷದ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಮಾತನಾಡಿದ ಶ್ರೀ ಮಹೇಶ್ ಕೊಪ್ಪ ಸಿರ್ ಅವರು, ನಾನು ಕೂಡ ಇದೇ ಕಾಲೇಜಿನ ವಿದ್ಯಾರ್ಥಿಯಾಗಿದ್ದು ಎಲ್ಲ ಉಪನ್ಯಾಸಕರ ಮಾರ್ಗದರ್ಶನದಲ್ಲಿ ಇಂದು ನಾನು ಇಂತಹ ಒಂದು ಉನ್ನತ ಸ್ಥಾನಕ್ಕಿರಲು ಕಾರಣವಾಗಿದೆ. ಇದು ನನಗೆ ಹೆಮ್ಮೆಯ ವಿಷಯವಾಗಿದೆ ಎಂದಿದ್ದಾರೆ. ಪ್ರತಿಯೊಂದು ಚಟುವಟಿಕೆ ಅಂದ್ರೆ ಎಲ್ಲ ರೀತಿಯಲ್ಲಿ ಒಂದು ಅವರ ವೈಯಕ್ತಿಕವಾಗಿರ್ಬೋದು ಅಥವಾ ಕ್ರೀಡಾ ಚಟುವಟಿಕೆಗಳಿರ್ಬೋದು, ಸಾಂಸ್ಕೃತಿಕ ಚಟುವಟಿಕೆಗಳಿರ್ಬೋದು, ಎಲ್ಲದರಲ್ಲಿಯೂ ತಮ್ಮ ಮಕ್ಕಳಂತೆ ಹೇಳಿ ಗುರುವಿನಕ್ಕಿಂತ ಹೆಚ್ಚು ಅವರು ಇನ್ವಾಲ್ವ್ ಆಗಿ ನಮ್ಮನ್ನ ಬೆಳೆಸಿದ್ರು. ಅಂತ ಬೆಳೆಸಿದಂತ ಸಂಸ್ಥೆಗೆ ನೀವು ಎಲ್ಲರೂ ಬಂದಿದ್ದೀರಲ್ಲ, ನೀವು ತುಂಬಾ ಲಕ್ಕಿ. ನಾ ಹೇಳ್ಬೇಕಂದ್ರೆ ಈ ಬಸವೇಶ್ವರ ವಿದ್ಯಾವರ್ಧಕ ಸಂಸ್ಥೆ ಅಷ್ಟೊಂದು ಹುಡುಗರನ್ನು ಬೆಳೆಸೋದು ಇದು ಎಲ್ಲ ಸಂಸ್ಥೆಗೂ ಬರಲ್ಲ. ಯಾಕೆ ಇಷ್ಟು ವರ್ಷದೊಳಗೆ ನಡೀತಾ ಇದೆ? ನಾವು ಕಲ್ತಿದ್ದು 2000, ಅದಕ್ಕಿಂತ ಮುಂಚೆನೇ ಇದು ಹುಟ್ಟಿದ್ದು. ಆಕ್ಚುಲಿ ಅವಾಗಿನಿಂದ ಇಲ್ಲಿವರೆಗೆ ಸಂಸ್ಥೆ ಉಳಿಬೇಕಂದ್ರೆ ಬಹಳ ಅದಕ್ಕೆ ಸಂಯೋಜಕರಂತ ಈ ಸಂಸ್ಥೆ ಇಲ್ಲಿಗೆ ಅಷ್ಟೇ ಬೆಳೆಸಿಲ್ಲ. ಇದನ್ನ ಬೇರೆ ಬೇರೆ ಕಡೆ ಎಲ್ಲ ಕಡೆನೂ ಬೆಳೆಸ್ಕೊಂಡು ಬರ್ತಾ ಇದ್ದಾರೆ. ಸೊ ಇವತ್ತು ಬೆಂಗಳೂರಲ್ಲಿನೂ ಇವರ ಸಂಸ್ಥೆ ಇದೆ ಇವಾಗ. ಸೊ ಯಾಕೆ ಅಂದ್ರೆ ಈ ಎಲ್ಲರನ್ನು ಬೆಳೆಸಬೇಕು, ಬೆಳೆಸಿದವ್ರನ್ನ ಆಹ್ವಾನಿಸೋದು, ಅವರಿಗೆ ಸನ್ಮಾನ ಮಾಡೋದು, ಇದು ಈ ಕಲ್ಚರಲ್ ಅಂತಿದ್ದಕ್ಕೆ ನಾವು ಕಲ್ಚರಲ್. ಸೊ ನೆಕ್ಸ್ಟ್ ನಾನು ಬರ್ತಾ ಇರೋದು ಕಲ್ಚರಲ್ ಆಕ್ಟಿವಿಟೀಸ್. ಕಲ್ಚರಲ್ ಈ ಎಸ್ಪೆಷಲಿ ಬಸವೇಶ್ವರ ವಿದ್ಯಾವರ್ಧಕ ಸಂಘ ಬಸವನ ತತ್ವನ ಹೇಳ್ಕೊಂಡು ಬಂದಂಥದ್ದು. ಆಕ್ಚುಲಿ ಹೇಳ್ಬೇಕಂದ್ರೆ ಇವಾಗ ನೀವು ಜಸ್ಟ್ ಎಲ್ಲ ಹುಡುಗರು ಸೀನಿಯರ್ಸ್ ಅವರಿಗೆ ಹೂವು ಕೊಟ್ಟು ಸ್ವಾಗತ ಮಾಡಿದ್ರು. ಇದರರ್ಥ ಏನು? ಯಾಕಂದ್ರೆ ಇಲ್ಲಿ ಯಾರು ಹೊಸಬ್ರು ಬಂದಿದ್ದಾರೆ, ಇವರು ನಮ್ಮವರು ಬಂದಿದ್ದಾರೆ ಇಲ್ಲಿ, ಅವ್ರಿಗೆ ಹೊರಗಿನವ್ರನ್ನ ತಿಳ್ಕೋಬಾರ್ದು. ಆ ಭಾವನೆ ಬೆಳಿಬೇಕಿಲ್ಲ ಫಸ್ಟ್. ಅದು ಬೆಳೆದ್ರೆ ಒಂದು ವಾತಾವರಣ ಕ್ರಿಯೇಟ್ ಆಗುತ್ತೆ. ಆ ವಾತಾವರಣ ಕ್ರಿಯೇಟ್ ಆಗೋದ್ರಿಂದ ಆ ಹುಡುಗರಿಗೆ ಇನ್ನೂ ಹೆಚ್ಚು ನಾನು ಎಷ್ಟು ವಾತಾವರಣ ಚೆನ್ನಾಗಿದೆ ಇಲ್ಲಿ, ಇಂತಹ ಸಂಸ್ಥೆಯಲ್ಲಿ ನಾನು ಓದಿದ್ರೆ ಬೆಳಿಬೇಕು ಅನ್ನೋದು ನಿಮ್ ಸೀನಿಯರ್ಸ್ ಹೇಳ್ತಿರ್ತಾರೆ. ಇವತ್ತ ಜ್ಯೋತಿ ಬೆಳಗುವ ಮುಖಾಂತರ ಈ ಒಂದು ಸಾಂಸ್ಕೃತಿಕ ಹಾಗೂ ಕ್ರೀಡಾ ಕಾರ್ಯಕ್ರಮ ಪ್ರಾರಂಭ ಆಗೈತಿ. ಅದ್ರ ಜೊತೆಗೆ ಒಂದು ಹೃದಯ ಸ್ಪರ್ಶಿ ಕಾರ್ಯಕ್ರಮನೂ ಆಯಿತು. 5ನೇ ವಿದ್ಯಾರ್ಥಿಗಳನ್ನ ಮತ್ತು ಪಿಯುಸಿ ಪ್ರಥಮ ವರ್ಷದ ವಿದ್ಯಾರ್ಥಿಗಳು ಸ್ವಾಗತ ಗುಲಾಬಿ ಹೂವು ಕೊಡೋ ಮುಖಾಂತರ ಸ್ವಾಗತ ಮಾಡಿದ್ದು ಒಂದು ಹೃದಯ ಸ್ಪರ್ಶಿ ಕಾರ್ಯಕ್ರಮ. ಕ್ರೀಡಾ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳು ಯಾವ್ದಕ್ಕೆ ಅವಶ್ಯಕತೆ ನಮಗೆ ಅನ್ನೋದನ್ನ ಬಹಿಷ್ಠ ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಶಿಸ್ತು ಹಾಗೂ ಆತ್ಮವಿಶ್ವಾಸ ಹೆಚ್ಚಾದರೆ ಸಾಂಸ್ಕೃತಿಕ ಚಟುವಟಿಕೆಯಿಂದ ಸಂಸ್ಕೃತಿ, ಪರಂಪರೆ, ಸೃಜನಶೀಲತೆ ಇವನ್ನೆಲ್ಲ ಕಲಿಯೋದ್ರ ಜೊತೆಗೆ ಜ್ಞಾನ ವಿಸ್ತರಣೆ ಆಗ್ತದೆ. ವರ್ಷದುದ್ದಕ್ಕೂ ನಡೆಯುವಂತಹ ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆ ಒಳಗೆ ನೀವೆಲ್ಲರೂ ಮನಸಾರೆ ಭಾಗವಹಿಸಿರಿ, ಪ್ರಯತ್ನಿಸಿರಿ. ಪ್ರಶಸ್ತಿಗಳನ್ನ ತಗೊಂಡು ನಿಮಗೂ ನಮ್ಮ ಸಂಸ್ಥೆಗೂ ನಿಮಗೆ ಗೈಡ್ ಮಾಡಿದಂಥ ಎಲ್ಲ ಗುರುಗಳಿಗೂ ಒಂದು ಶೋಭೆ ತರ್ತೀರಿ ಅಂತ ನಾನು ಆಶಿಸ್ತಾ, ನಮ್ಮ ಶಾಲೆ ಕಾಲೇಜು ನಿಮಗೆ ಉತ್ತಮ ಶಿಕ್ಷಣ ಮತ್ತು ಮಾರ್ಗದರ್ಶನ ನೀಡಲು ಬದ್ಧವಾಗೈತೆ.
2025-26ನೇ ಸಾಲಿನ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಮತ್ತು ಎನ್ಎಸ್ಎಸ್ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭ ಮತ್ತು ಪ್ರಥಮ ಪಿಯುಸಿ ಮತ್ತು 5ನೇ ತರಗತಿ ಮತ್ತು 8ನೇ ತರಗತಿಯ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಚಾರ್ಯರು ಆದ ಶ್ರೀ BA ಗಂಜಿಹಾಳ ಅವರು ಅಧ್ಯಕ್ಷತೆಯನ್ನು ಹಾಗೂ ಮುಖ್ಯ ಉಪಸ್ಥಿತಿಯನ್ನ ಉಪ ಪ್ರಾಚಾರ್ಯರು ಆದ ಶ್ರೀ PS ಹಿರೇಮಠರವರು ಹಾಗೂ ಮುಖ್ಯ ಅತಿಥಿಗಳಾಗಿ DRDO ವಿಜ್ಞಾನಿಗಳು ಆದ ಶ್ರೀ ಮಹೇಶ್ ಕೊಪ್ಪರ್ ಅವರು ಭಾಗವಹಿಸಿದ್ದರು. ಸಾಂಸ್ಕೃತಿಕ ಚಟುವಟಿಕೆಗಳ ಉದ್ಘಾಟನೆಯನ್ನು ಕುಮಾರಿ ಅಮೂಲ್ಯ ಕಾಂಬ್ಳೆ ವಿದ್ಯಾರ್ಥಿನಿಯ ಭರತನಾಟ್ಯದೊಂದಿಗೆ ಉದ್ಘಾಟನೆಗೊಂಡಿದೆ. ಉಪ ಪ್ರಾಚಾರ್ಯರು ಆದ ಶ್ರೀ PS ಹಿರೇಮಠರವರು ನಮ್ಮ ಪ್ರೌಢಶಾಲಾ ಹಾಗೂ ಕಾಲೇಜು ವಿಭಾಗದ ವಿದ್ಯಾರ್ಥಿಗಳು ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ವಿವಿಧ ಕ್ರೀಡೆಯಲ್ಲಿ ಭಾಗವಹಿಸಿ ನಮ್ಮ ಕಾಲೇಜಿಗೆ ಶಾಲೆಗೆ ಕೀರ್ತಿಯನ್ನು ತಂದಿದ್ದಾರೆ. ಅಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು ತಿಳಿಸೋದ್ರ ಮೂಲಕ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ನಂತರದಲ್ಲಿ ವಿವಿಧ ಕ್ರೀಡೆಯಲ್ಲಿ ಸಾಧನೆಯನ್ನ ಮಾಡಿದ ವಿದ್ಯಾರ್ಥಿಗಳಿಗೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ DRDO ವಿಜ್ಞಾನಿಗಳು ಆದ ಶ್ರೀ ಮಹೇಶ್ ಕೊಬ್ಬ ಅವರನ್ನು ಸನ್ಮಾನಿಸಲಾಗಿದೆ. ಇನ್ನು ಅಧ್ಯಕ್ಷತೆಯನ್ನು ವಹಿಸಿದ ಕಾಲೇಜಿನ ಪ್ರಾಚಾರ್ಯರು ಆದ ಶ್ರೀ BA ಗಂಜಿಹಾಳ್ ಅವರು ಮಾತನಾಡಿ, ವಿದ್ಯಾರ್ಥಿಗಳು ದೈಹಿಕವಾಗಿ ಸದೃಢವಾಗಿರಲು ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಯಲ್ಲಿ ಭಾಗವಹಿಸುವುದರ ಮೂಲಕ ಸಾಧನೆಯನ್ನ ತೋರಬೇಕಾಗಿದೆ ಎಂದಿದ್ದಾರೆ. ಪರಿಚಯ ಮತ್ತು ಮಾಲಾರ್ಪಣೆಯನ್ನ ಉಪನ್ಯಾಸಕರು ಆದ ಶ್ರೀ AH ಬಾರ್ಗಿ ಅವರು ಹಾಗೂ ನಿರೂಪಣೆಯನ್ನ ಶ್ರೀ HY ಹಾದಿಮನಿ ಅವರು ಹಾಗೂ ಶ್ರೀಮತಿ GV ದಶ್ಮನಿ ಅವರು ವಂದನಾರ್ಪಣೆಯನ್ನ ಮಾಡಿದ್ರು. ಕಾರ್ಯಕ್ರಮದಲ್ಲಿ ಕಾಲೇಜಿನ ಉಪನ್ಯಾಸಕರು, ಪ್ರೌಢ ವಿಭಾಗದ ಶಿಕ್ಷಕರು ಮತ್ತು ಶಿಕ್ಷಕಿಯರು ಭಾಗವಹಿಸಿದ್ರು. ಶಾಂತೇಶ್ ಮಠಪತಿ, TV 20 ಕನ್ನಡ ನ್ಯೂಸ್, ಮುಧೋಳ.